ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಆಗಸ್ಟ್ 3ನೇ ತಾರೀಕು 2026ನೇ ಇಸ್ವಿ ಸೋಮವಾರ. ಈಶ್ವರನನ್ನ ಸ್ಮರಿಸೋಣ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮೇಷಾದಿ ದ್ವಾದಶ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೇಷರಾಶಿಗೆ ವ್ಯಯದಲ್ಲಿರ್ತಕ್ಕಂಥ ಚಂದ್ರ ಶನಿ ಪುನರ್ಪಂಸ ಯೋಗವನ್ನು ಉಂಟು ಮಾಡ್ತಾ ಇದ್ದಾರೆ. ಧನ ನಷ್ಟ, ಮಾನ ನಷ್ಟ ಇವೆಲ್ಲವೂ ಇದೆ. ಮೃತ್ಯುಂಜಯ ರುದ್ರನನ್ನ ಆರಾಧಿಸಿ. ವೃಷಭ ರಾಶಿ, ಏಕಾದಶದಲ್ಲಿರ್ತಕ್ಕಂಥ ಶನಿ ಮತ್ತು ಚಂದ್ರ ವಿಶೇಷ ಧನಲಾಭವನ್ನು ಕೊಡ್ತಾರೆ, ಒಳ್ಳೆಯದಾಗತ್ತೆ. ಮಿಥುನ ರಾಶಿ, ಕರ್ಮದಲ್ಲಿ ಇರ್ತಕ್ಕಂಥ ಚಂದ್ರ ಮತ್ತು ಶನಿ ನಿಧಾನವಾಗಿ ಆದರೂ ಉದ್ಯೋಗದಲ್ಲಿ ಲಾಭವನ್ನು ಕೊಡ್ತಾರೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ಬುಧ ಮತ್ತು ಕುಜ 12ರಲ್ಲಿ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಧನ ನಷ್ಟ ಇದೆ. ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಗುರುವನ್ನ ಸ್ತುತಿಸಿ, ಒಳ್ಳೆಯದಾಗಲಿ. ಸಿಂಹರಾಶಿ, ಏಕಾದಶದಲ್ಲಿರತಕ್ಕಂತಹ ಕುಜ ಮತ್ತು ಬುಧ ವಿಶೇಷವಾಗಿರ್ತಕ್ಕಂತಹ ಧನಲಾಭವನ್ನು ಭೂಲಾಭವನ್ನು ಕೊಡ್ತಾರೆ. ದೂರದ ಪ್ರಯಾಣವನ್ನು ಯೋಗ ಇದೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ, ಕರ್ಮದಲ್ಲಿರ್ತಕ್ಕಂತಹ ಬುಧ ಕುಜ ಉದ್ಯೋಗದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಆದರೆ ಲಾಭದಲ್ಲಿರ್ತಕ್ಕಂತಹ ರವಿ ಮತ್ತು ಗುರು ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಆರ್ಥಿಕ ಲಾಭವನ್ನು ಉಂಟು ಮಾಡ್ತಾರೆ, ಒಳ್ಳೆಯದಾಗಲಿ. ತುಲಾರಾಶಿ, ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ವಿದೇಶ ಪ್ರಯಾಣ ಯೋಗವನ್ನು ಸೂಚಿಸ್ತಾ ಇದೆ, ಹುಷಾರಾಗಿ ಹೋಗಿ ಬನ್ನಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂತಹ ಚಂದ್ರ ಆರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾನೆ, ಆದರೆ ಶನಿ ಅದನ್ನು ನಿವಾರಿಸ್ತಾನೆ, ಒಳ್ಳೆಯದಾಗಲಿ. ಧನುರಾಶಿ, ಧನುರಾಶಿಯವರಿಗೆ ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರ ತಾಯಿ ಅನಾರೋಗ್ಯವನ್ನು ಸೂಚಿಸ್ತಾ ಇದ್ದಾನೆ. ಅರ್ಧಾಷ್ಟಮ ಶನಿ ಬಾಧೆ ಇದೆ, ಶನೀಶ್ವರನನ್ನ ಸ್ತುತಿಸಿ, ಒಳ್ಳೆಯದಾಗತ್ತೆ. ಮಕರ ರಾಶಿ, ಸಹೋದರರಿಂದ ನಿಮಗೆ ಇವತ್ತಿನ ದಿನ ಲಾಭ ಇದೆ, ಒಳ್ಳೆಯದಾಗಲಿ. ಕುಂಭರಾಶಿ, ದ್ವಿತೀಯದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ಮಿಶ್ರ ಫಲವನ್ನು ನಿಮಗೆ ಕೊಡ್ತಾರೆ. ಹಿತಮಿತವಾಗಿರ್ತಕ್ಕಂಥ ಮಾತನ್ನಾಡಿ, ಒಳ್ಳೆಯದಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಮೃಷ್ಟಾನ್ನ ಭೋಜನದ ಲಾಭ ಇದೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆ